ಈಗ ಒಂದಡ ತಲುಪ್ತೆ ಅನ್ನೋವಾಗ ನೀವು ನನ್ನನ್ನು ಹುಚ್ಚಿ ಅನ್ನೋ ತರ ನೋಡ್ತಿದ್ದೀರಲ್ಲ, ಇದು ಸರಿನಾ? ಕನಕ ಕನಕ, ನಂಗೆ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಯಾವತ್ತು ನಿನ್ನ ಹುಚ್ಚಿ ಅಂತ ಅನ್ಕೊಂಡಿಲ್ಲ ಕನಕ. ಆದ್ರೂ ಕೆಲವು ಸಲ ನಿನ್ನ ವರ್ತನೆಗೆ ಅರ್ಥ ಹುಡ್ಕೋದು ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಎಲ್ಲಿ ನನಗೇ ಹುಚ್ಚಿಡ್ಬಿಡ್ತು ಅನ್ನೋ ಭಯ ಶುರುವಾಗಿದೆ. ನೋಡು, ನನ್ಗೋಸ್ಕರನಾದ್ರೂ ನಾನು ಹೇಳ್ದಾಗ ಮಾಡ್ತೀಯಾ? ಹೇಳಿ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೋಡು, ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನನ್ಗೋಸ್ಕರ ಒಂದೇ ಒಂದ್ಸಲ ಆಸ್ಪತ್ರೆಗೆ ಬರ್ತೀಯಾ? ಏನ್ ಹೇಳ್ತಿದ್ದೀರಾ ನೀವು? ಇನ್ನು ನಿಮಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ಕನಕ, ನಾನಿನ್ನ ನಂಬ್ತೇನೆ. ನನ್ಗೋಸ್ಕರ, ಈ ಜನಗಳ ಬಾಯಿ ಮುಚ್ಚಿಸೋಕೋಸ್ಕರ ಒಂದೇ ಒಂದ್ಸಲ ಆಸ್ಪತ್ರೆಗೆ ಬರ್ತೀಯ? ಸರಿ ರೀ, ನಿಮಗ್ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿಗೆ ಬರ್ತೀನಿ. ಥ್ಯಾಂಕ್ಸ್ ಕನಕ, ಥ್ಯಾಂಕ್ ಯು ಸೋ ಮಚ್. ಏನು ಕನಕ ಅವರು ತುಂಬಾ ಗಾಬರಿ ಆದಾಗಿದೆ? ಏನಿಲ್ಲ ಡಾಕ್ಟರ್, ನನಗೆ ಕೌನ್ಸಿಲಿಂಗ್ ಮಾಡೋ ಅಗತ್ಯ ಇಲ್ಲ ಅನ್ನಿಸ್ತಿದೆ. ಆದರೂ ಇವ್ರು ಯಾಕೆ ಬಲವಂತ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ, ಮಾನಸಿಕ ಸಮಸ್ಯೆ ಇರೋ ಪ್ರತಿಯೊಬ್ಬರಿಗೂ ಹೀಗೆ ಅನ್ಸುತ್ತೆ. ತಾವು ಮಾಡಿದ್ದೇ ಸರಿ, ತಾವು ಹೇಳಿದ್ದೇ ವೇದವಾಕ್ಯ ಅಂತ. ಆದ್ರೆ ಅದು ಸಮಾಜ ಒಪ್ಪಿದ ನಡವಳಿಕೆ ಆಗಿರಲ್ಲ. ಓಹ್, ಹೌದಾ ಡಾಕ್ಟರ್? ಎಸ್ ಅವಿನಾಶ್, ಈಗ ನೋಡಿ, ನಮ್ಮ ಮಧ್ಯೆ 10 ಜನದಲ್ಲಿ 7 ಜನಕ್ಕೆ ಯಾವುದಾದ್ರೂ ಒಂದು ಮಾನಸಿಕ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಹುಚ್ಚು ಅಂತ ಕರೆಯೋಕ್ಕಾಗೋದಿಲ್ಲ. ಆದರೆ ಜನ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಹಿಂಜರಿತಾರೆ. ನೀವು ಎಜುಕೇಟೆಡ್, ನೀವ್ಯಾಕೆ ಹಿಂಜರಿತಾ ಇದ್ದೀರಾ? ಹಾಗಲ್ಲ ಡಾಕ್ಟರ್, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನಗೇನೂ ಆಗಿಲ್ಲ. ನೋ ಪ್ರಾಬ್ಲಮ್, ಒಳ್ಳೇದೇ ಆಯ್ತು. ನನ್ನನ್ನ ನಿಮ್ಮ ಆತ್ಮೀಯ ಅಂತ ಅನ್ಕೊಂಡು ಮಾತಾಡೋದಕ್ಕೆ ಏನ್ ಸಮಸ್ಯೆ? ನೋಡಿ, ನಿಮ್ಗೊಂದು ಜೋಕ್ ಹೇಳ್ತೀನಿ ಕೇಳಿ. ಒಂದು ಹುಚ್ಚ ಆಸ್ಪತ್ರೆಗೆ ಮಂತ್ರಿಗಳೊಬ್ರು ಬಂದಿದ್ರಂತೆ. ಆಗ ನರ್ಸ್ ಒಬ್ಳು ಒಬ್ಬ ಹುಚ್ಚನ್ನ ಕರ್ಕೊಂಡ್ಬಂದು, ಸರ್, ಇವನು ನೀರಲ್ಲಿ ಬಿದ್ದಿದ್ದ ಇನ್ನೊಬ್ಬನ್ನ ಸೇವ್ ಮಾಡಿದಾನೆ ಅಂತ ಹೇಳಿದ್ಲು. ಮಂತ್ರಿಗಳು ಅವನಿಗೆ ಹುಚ್ಚು ವಾಸಿಯಾಗಿರ್ಬೇಕು, ಬಿಟ್ಬಿಡಿ ಅಂತ ಹೇಳಿದ್ರಂತೆ. ಆಗ ಡಾಕ್ಟರ್ ಒಬ್ರು, ಸ್ವಲ್ಪ ತಡೀರಿ, ಪೂರ್ತಿ ವಿಚಾರಿಸೋಣ ಅಂತ ಹೇಳಿ ಹುಚ್ಚನ್ನ ಕರೆದು, ಆ ನೀರಲ್ಲಿ ಬಿದ್ದವನ್ನ ಆಮೇಲೆ ಏನ್ ಮಾಡಿದ್ಯಪ್ಪ ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಹೇಳದ್ನಂತೆ, ಡಾಕ್ಟ್ರೆ, ತುಂಬಾ ನೆಂದು ಬಿಟ್ಟಿದ್ದ, ಹಾರ್ಕೊಳ್ಳಿ ಅಂತ ಕುತ್ತಿಗೆಗೆ ಹಗ್ಗ ಹಾಕಿ ಮರಕ್ ನೇತ್ ಹಾಕಿದೀನಿ ಅಂತ ಹೇಳದ್ನಂತೆ. ಮಿಸ್ಟರ್ ಅವಿನಾಶ್, ಕನಕ ಅವ್ರ ಜೊತೆ ನಾನು ಪರ್ಸನಲ್ ಆಗಿ ಮಾತಾಡಬೇಕು. ಓಕೆ ಡಾಕ್ಟರ್, ಅದಕ್ಕೇನಂತೆ ಮಾತಾಡಿ. ಕನಕ, ಡಾಕ್ಟರ್ ಏನು ಕೇಳ್ತಾರೋ ಅದಕ್ಕೆ ಧೈರ್ಯವಾಗಿ ಆನ್ಸರ್ ಮಾಡು. ಮನ್ಸು ಬಿಚ್ಚಿ ಮಾತಾಡು, ನಾನು ಹೊರಗಡೆ ಇರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಪಾಪ, ಒಳ್ಳೆ ಹುಡುಗಿ, ಮಲ್ಲಿಗೆ ಹೂವಿದ್ದಂಗಿದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಈಗ ಆಗೋಗಿದೆ. ನಿಮ್ಗೆ ಯಾಕ್ರಿ ಅದೆಲ್ಲ? ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ರೀ ಸ್ವಾಮಿ, ಚೆನ್ನಾಗಿರೋನ್ನ ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಬರಕ್ಕಾಗುತ್ತಾ? ಯಾಕೆ ಸುಮ್ಮನೆ ರೋಗ ಮುಚ್ಚಿಡ್ತೀರಿ? ನೋಡಿ, ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅಂತ ಗಾದೆನೇ ಇದೆ. ಅದ್ರಾಗೂ ಈ ಹುಚ್ಚು ಕೆಮ್ಮು ಮುಚ್ಚಿಡಕ್ಕಾಗುತ್ತಂದ್ರಿ? ರೀ ಸ್ವಾಮಿ, ಅವ್ರಿಗೇನು ಹುಚ್ಚಿಡ್ದಿಲ್ಲ, ಬರೀ ಮಾನಸಿಕ ಸಮಸ್ಯೆ ಅಷ್ಟೇ. ರೀ ಸ್ವಾಮಿ, ಈ ಹುಚ್ಚು ಮಾನಸಿಕ ಸಮಸ್ಯೆ ಅನ್ನೋಕೆ ಓದಿರೋ ನಿಮ್ಮಂಥವ್ರು ಹೇಳ್ಕೊಂಡು ಸಮಾಧಾನ ಪಟ್ಕೊಂಬಕಷ್ಟೇ. ನೋಡಿ, ಹುಚ್ಚು ಯಾವತ್ತೂ ಹುಚ್ಚೆ, ಆಕೆನ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ,
ನಿಮ್ ಬಿಟ್ಟಿ ಸಲಹೆ ನನ್ಗೇನ್ ಬೇಕಾಗಿಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅದಕ್ಕೆ ಯಾಕ್ರಿ ಎಗರಾಡ್ತೀರಾ? ಅಯ್ಯೋ ಪಾಪ ನನಗೆ ಕಾಲ ಎಲ್ಲ ಬಿಡಿ. ನೀವೀಗ ಹುಚ್ಚುಚ್ಚಾಗಿ ಆಡೋದ್ರಿಂದಲೇ ಆ ಹುಡುಗಿಗೆ ತಲೆಕೆಟ್ಟೋಗಿರೋದು. ನಿಮ್ಮ ವಿಷಯ ನಮ್ಗೆ ಯಾಕೆ ಬಿಡಿ. ಕನಕ, ನಿನ್ನ ಸಮಸ್ಯೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಿನ್ನ ಗಂಡನ ಮುಂದೆ ನಿನಗೆ ಅದನ್ನು ಹೇಳಕ್ ಆಗ್ತಾ ಇಲ್ಲ ಅಲ್ವಾ? ಇಲ್ಲ ಡಾಕ್ಟರ್, ನನಗಂತ ಯಾವ ಸಮಸ್ಯೆನೂ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಕನಕ, ನನಗೆಲ್ಲ ಗೊತ್ತು. ನಿನಗೂ ನಿನ್ನ ಗಂಡನ ಮಧ್ಯೆ ಒಳ್ಳೆ ಸಂಬಂಧ ಇರಲಿಲ್ಲ. ನೀನ್ ಈಗ ತಾನೇ ಮದುವೆ ಆದವಳು. ಬ್ಯಾಡ್ ಲಕ್. ಅವನ ಸಾಮೀಪ್ಯ ನಿನಗೆ ಸಿಗ್ತಾ ಇಲ್ಲ. ಅದಕ್ಕೆ ನೀನು ಮಾನಸಿಕ ಸ್ಥಿಮಿತನ ಕಳ್ಕೊಂಡಿದ್ಯಾ. ಆಮ್ ಐ ರೈಟ್? ಅಯ್ಯೋ ಡಾಕ್ಟರ್, ಏನ್ ಹೇಳ್ತಿದ್ದೀರಾ ನೀವು? ಆ ಥರ ಏನೂ ಇಲ್ಲ. ಕನಕ, ನನಗೆಲ್ಲ ಅರ್ಥ ಆಗುತ್ತೆ. ನಿನ್ ಮೈದ್ ನನಗೂ ಮದುವೆ ಆಯ್ತು. ನಿನ್ ತಂಗಿ ಅನ್ನಿಸ್ಕೊಂಡವಳೆ ಮನೆ ತುಂಬಿದಾಳೆ. ಈಗ ಅವಳಿಗೆ ಮಕ್ಕಳು ಮರಿ ಅಂತ ಆದ್ರೆ ನಿನಗೆ ಬಂಜೆ ಅನ್ನೋ ಪಟ್ಟ. ಸಮಸ್ಯೆ ನಿನ್ನಲ್ಲಿದೆಯೋ ನಿನ್ನ ಗಂಡನಲ್ಲಿದೆಯೋ ಗೊತ್ತಿಲ್ಲ. ಇದಕ್ಕೆ ತಾನೇ ನೀ ತಲೆ ಕೆಡಿಸ್ಕೊಳ್ತಾ ಇರೋದು. ಡಾಕ್ಟರ್, ಅದೆಲ್ಲ ಏನೂ ಇಲ್ಲ. ಯಾಕೆ ಎಲ್ದರ ಸಮಸ್ಯೆನೆಲ್ಲ ನೀವೇ ಸೃಷ್ಟಿಸಿದ್ದೀರಾ? ಕನಕ, ನಿನ್ನಂತ ಮನಸ್ಥಿತಿ ಇರೋರಿಗೆ ಸಮಸ್ಯೆ ಏನು ಅಂತ ಅರ್ಥ ಆಗದೆ ಇರೋದೇ ಸಮಸ್ಯೆ. ಅದನ್ನೇ ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಜೀವನ ನಿಂತಿರೋದೇ ಇಂಥ ಅಟ್ಯಾಚ್ಮೆಂಟ್ ಮೇಲೆ. ಅದೇ ಇಲ್ಲ ಅಂದಮೇಲೆ ಹುಚ್ಚು ಹಿಡಿಯೋದು ಸಹಜ ಅಲ್ವಾ? ಬಟ್ಟೆ ಬಿಳಿಯಾಗಿದ್ದಷ್ಟು ಕರೆಯಾಗೋದು ಬೇಗ ಅಲ್ವಾ? ನಾನಿದ್ದೀನಿ, ನಾನೆಲ್ಲ ಸರಿ ಮಾಡ್ತೀನಿ. ನನ್ನನ್ನು ನಂಬು. ಏನ್ ಮಾಡ್ತಿದ್ಯಾ ನೀನು? ಬಿಡಲ್ಲ. ಏಯ್, ಓಡ್ಬೇಡ, ನಿಂತ್ಕೋ ನಿಂತ್ಕೋ. ಕನಕ, ಏನಾಯ್ತು? ಇದು ಟ್ರೀಟ್ಮೆಂಟ್ ಅಲ್ಲ, ಹರಾಸ್ಮೆಂಟ್. ಏ, ಹುಚ್ಚಿ ಹುಚ್ಚಿ ಹಿಡ್ಕೊಳ್ಳೋ ಅವಳನ್ನ. ರಮೇಶ, ಸುರೇಶ, ಅವಳನ್ನ ಹಿಡಿಯೋ. ಬಿಡಲ್ಲ. ನನಗೆ ಯಾರಾದ್ರೂ ಮುಟ್ಟಿದ್ರೆ ಒಬ್ಬೊಬ್ಬರನ್ನ ಇಲ್ಲ ಕೊಲೆ ಮಾಡ್ಬಿಡ್ತೀನಿ. ಕನಕ, ಏನಾಗ್ತಿದೆ? ಹುಚ್ಚೂರಿ, ನನಗೆ ಹುಚ್ಚಿಟ್ಟಿದೆ. ಇನ್ನೊಂದು 2 ನಿಮಿಷ ಇಲ್ಲಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೊರಟೋಗೋಣ. ಕನಕ, ಕನಕ. ಡಾಕ್ಟರ್, ಐ ಆಮ್ ರಿಯಲಿ ಸಾರಿ. ಕನಕ ಇಷ್ಟು ರೂಢ ಬಿಹೇವ್ ಮಾಡ್ತಾ ಅಂತ ಅನ್ಕೊಂಡಿರಲಿಲ್ಲ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರ್, ಇವ್ರಿಗೆ ಏನಾಗಿದೆ? ಪೋರ್ ಗರ್ಲ್, ಚಿಕ್ಕ ವಯಸ್ಸಿಗೆ ಪೂರಾ ತಲೆ ಕೆಟ್ಟೋಗಿದೆ. ಸ್ವಲ್ಪ ಮುಂಚೆ ಆದ್ರೂ ಬಂದಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಈಗೇನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಡಾಕ್ಟರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆ ಕನಕ ದುರ್ಗಿ ಅವತಾರ ತಾಳಿ ನನ್ನನ್ನೇ ಕೊಲ್ತೀನಿ ಅಂದಾಗ ಎಲ್ಲಿ ನಿಜವಾಗ್ಲೂ ಅವಳಿಗೆ ಹುಚ್ಚು ಹಿಡಿದ್ಬಿಡ್ತು ಅಂತ ಶಾಕ್ ಆಗ್ಬಿಟ್ಟೆ. ಡಾಕ್ಟರ್, ನೀವು ತುಂಬಾ ರಿಸ್ಕ್ ತಗೊಂಡಿದ್ದೀರಾ. ಥ್ಯಾಂಕ್ಸ್. ಕನ್ಕನ್ಗೆ ಹುಚ್ಚು ಬಿಡಿಸೋ ನಾಟಕ ಆಡಿ ಹುಚ್ಚಿಡ್ಸಿದ್ದಕ್ಕೆ ಇದು. ನಾನು ಡಾಕ್ಟರ್. ಹುಚ್ಚು ಬಿಡಿಸೋವನಿಗೆ ಹುಚ್ಚು ಹಿಡ್ಸಕ್ ಗೊತ್ತಿರಲ್ವಾ? ನೀವು ಅರ್ಧ ತಲೆ ಕೆಡಿಸಿದ್ರಿ, ನಾನು ಪೂರ್ತಿ ತಲೆ ಕೆಡಿಸಿದ್ದೀನಿ. ಈಗ ಅವಿನಾಶನ್ಗೆ ತನ್ನ ಹೆಂಡತಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅಂತ ಕನ್ಫರ್ಮ್ ಆಗಿರುತ್ತಲ್ವಾ ಡಾಕ್ಟ್ರೆ? 100%. ಡಾಕ್ಟ್ರೆ, ಕನಕ ಮನೆಗೆ ಹೋಗಿ ಅಕಸ್ಮಾತ್ ನಿಮ್ಮ ಬಗ್ಗೆ ಹೇಳ್ಬಿಟ್ರೆ? ನೋ ಪ್ರಾಬ್ಲಮ್.
ಅವಿನಾಶಂಗೆ ನನ್ನ ಮೇಲೆ ತುಂಬ ಗೌರವ ಇದೆ. ಅವನ ಹೆಂಡತಿ ಹೇಳೋ ಮಾತನ್ನ ಅವನು ನಂಬೋದಿಲ್ಲ. ಡಾಕ್ಟರ್, ಅಂತೂ ಕನಕನ್ಗೆ ಹುಚ್ಚಿ ಅನ್ನೋ ಲೇಬಲ್ಲು ಅಧಿಕೃತವಾಗಿ ಬಿದ್ದೋಯ್ತು ಅನ್ನಿ. ಎಸ್, ಅವಳನ್ನ ಇಲ್ಲಿಗೆ ಮತ್ತೆ ಅವನು ಕರ್ಕೊಂಡು ಬರಲೇಬೇಕು. ಇಲ್ಲ ಅಂದ್ರೆ ಅವಿನಾಶಂಗೆ ಹುಚ್ಚು ಹಿಡಿದು ಬಿಡುತ್ತೆ ಅನ್ನೋ ಮಟ್ಟಕ್ಕೆ ನೀವು ತರಬೇಕು. ಅದನ್ನ ನಾವು ನೋಡ್ಕೋತೀವಿ ಬಿಡಿ. ನೀಲ್ಕಂಠ ಅವರೇ, ಬರೀ ಅವ್ರನ್ನ ನೋಡ್ಕೊಂಡ್ರೆ ಸಾಲದು, ನಮ್ಮನ್ನು ನೋಡ್ಕೋಬೇಕು. ಖಂಡಿತವಾಗ್ಲು ಡಾಕ್ಟ್ರೆ, ಕನಕನ್ಗೆ ಹುಚ್ಚು ಜಾಸ್ತಿ ಆಗ್ತಿದ್ದಂಗೆ ನಿಮ್ಮ ರೇಟು ಏರ್ತಾ ಹೋಗ್ತಾ ಇರುತ್ತೆ. ಅವಿ, ಏನೋ ಆಯ್ತು? ಏನಾಯ್ತು ಅಂತ ಹೇಳು. ಅಮ್ಮ, ಕನಕ ಡಾಕ್ಟರ್ ಜೊತೆ ಕೋಆಪರೇಟ್ ಮಾಡಲಿಲ್ಲ ಅಮ್ಮ. ಅಣ್ಣ, ಸರಿಯಾಗಿ ಹೇಳು, ಅಲ್ಲೇನಾಯ್ತು ಅಂತ. ಕನಕ ಡಾಕ್ಟರ್ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಲು. ಕೂಗಾಡಿ ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಅಲ್ಲಿಂದ ಈಚೆ ಹೊರಟ್ಬಿಟ್ಲು. ಈಗೇನು ಹೇಳ್ತೀಯಾ? ನಾನು ಹಿಂಗೆ ಹೇಳಲಿಲ್ವಾ ಕನಕಾಲಿ ಇತ್ತೀಚೆಗೆ ಏನೋ ಬದಲಾವಣೆ ಆಗ್ತಿದೆ ಅಂತ? ಆದರೆ ನೀನು ನಮ್ಮ ಮಾತನ್ನೇ ನಂಬಲಿಲ್ಲ. ಈಗಲಾದರೂ ಒಪ್ಕೊಂತೀಯಾ ಅವಳಿಗೆ ತಲೆ ಸರಿ ಇಲ್ಲ ಅಂತ? ಅವಿ, ನಿಂಗೆ ಅವತ್ತೇ ಹೇಳಿದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ. ಈಗ ನೋಡು, ಅಲ್ಲೆಲ್ಲ ಅಡಾಬುಡಿ ಮಾಡ್ಕೊಂಡು ಬಂದಿದ್ದಾಳೆ ಅಂದರೆ ನಂಗೆ ಯಾಕೋ ಭಯ ಆಗ್ತಾ ಇದೆ. ಬಂಗಾರದಂಥ ಹುಡುಗಿ ಕಣ, ಇದ್ದಕ್ಕಿದ್ದಂಗೆ ಏನಾಯ್ತು ಅವಳಿಗೆ? ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನಿರೋ. ಯಾವ್ದಾದ್ರು ಒಳ್ಳೆ ಡಾಕ್ಟ್ರ್ ತೋರಿಸು, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ಮ ಕನಕ ಮೊದಲಿನ ಥರ ಆಗಬೇಕು. ಸರಿಮ್ಮ. ಕನಕ, ಹೇಳು ಮೇಲೆ ತಗೋ, ಟ್ಯಾಬ್ಲೆಟ್ ತಗೋ. ನನಗಿದ್ರ ಅಗತ್ಯ ಇಲ್ಲ ರೀ. ಕನಕ, ಇದು ನಿಂಗೆ ಹುಚ್ಚಿಡ್ದಿದೆ ಅಂತ ಅಲ್ಲ, ನಿನ್ನ ಮನಸ್ಸು ಪ್ರಶಾಂತ ಸ್ಥಿತಿಗೆ ಬರಲಿ ಅಂತ ಅಷ್ಟೇ. ಇವು ಟ್ರ್ಯಾಂಕ್ಯುಲೈಸರ್ಸ್. ಅದೇ ರೀ ನನಗೆ ಬೇಕಾಗಿಲ್ಲ ಅಂದಿದ್ದು. ಕನಕ, ನಿನಗೆ ಏನು ಬೇಕು ಏನು ಬೇಡ ಅಂತ ಡಿಸೈಡ್ ಮಾಡೋದು ಡಾಕ್ಟರ್. ಆ ಡಾಕ್ಟರ್ ಹೆಸರೆತ್ಬೇಡಿ, ನನ್ನ ರಕ್ತ ಕುದಿಯತ್ತೆ. ನೋಡು ನೋಡು, ನೀನು ಮತ್ತೆ ಶುರು ಮಾಡ್ದಲ್ಲ. ಆ ಡಾಕ್ಟರ್ ನಿಂಗೆ ಏನು ಮಾಡಿದ್ರು ಅಂತ. ನಿನ್ನ ಒಳ್ಳೇದಕ್ಕೆ ತಾನೇ ಅವ್ರು ನಿನಗೆ ಕೌನ್ಸಿಲ್ ಮಾಡಿದ್ದು. ಅಲ್ಲ ಕನಕ, ಅಷ್ಟು ಜನರ ಮುಂದೆ ಅವ್ರ ಮೇಲೆ ಕೂಗಾಡಿ ಅವ್ರನ್ನ ಕೊಲೆ ಮಾಡ್ತೀನಿ ಅಂದೆಲ್ಲ. ನೋಡಿ ಜನ ಏನು ಅನ್ಕೊಳ್ಳಲ್ಲ ಹೇಳು? ನಿನ್ನ ಹುಚ್ಚಿ ಅಂತ ಅನ್ಕೊಳ್ಳಲ್ವಾ? ಯಾರೇ ಹುಚ್ಚಿ? ನಾನು ಹುಚ್ಚಿ ಅಲ್ಲ, ಆ ಡಾಕ್ಟರ್ ಹುಚ್ಚ. ಅವರಪ್ಪ ಹೆಣ್ಣಿನ ಹುಚ್ಚ. ಆಸ್ಪತ್ರೆಯಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಾ? ಆ ಡಾಕ್ಟ್ರು ನನ್ನ ಹತ್ರ ತುಂಬಾ ಅಸಭ್ಯವಾಗಿ ನಡ್ಕೊಂಡ್ರು. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಕ್ ಪ್ರಯತ್ನ ಪಟ್ರು. ಯಾವ ಮರ್ಯಾದಸ್ತ್ರ ಹೆಣ್ಣು ಅದನ್ನ ಸಹಿಸ್ಕೊಳ್ತಾಳೆ ಹೇಳಿ? ಅದಕ್ಕೆ ನನ್ಗದನ್ನ ಸಹಿಸ್ಕೊಳಕ್ಕಾಗದೆ ಕೂಗಾಡ್ತಾ ಈಚೆ ಬಂದೆ. ಅದಕ್ಕೆಲ್ಲರೂ ನನಗೆ ಹುಚ್ಚಿ ಪಟ್ಟ ಕಟ್ಟಿದ್ರು. ಇಷ್ಟೇ ಅಲ್ಲಿ ನಡೆದಿದ್ದು. ನನ್ನ ನಂಬಿ ರೀ. ಯಾಕ್ರಿ ಇಷ್ಟು ಹೇಳಿದ್ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ನಂಬ್ತೀನಿ ಕನಕ. ಈಗ ನೀನು ಮಾತ್ರೆ ತಗೊಂಡು ಮಲ್ಗೋ, ಮಿಕ್ಕಿದ್ದೆಲ್ಲ ಬೆಳಗ್ಗೆ ಮಾತಾಡೋಣ. ಈಗ ಮೊದಲು ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ನಲ್ಲ. ಸರಿ ಕನಕ, ನೀನು ಮಲ್ಗೋ.
ಮಗ 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 ಅಪ್ಪ ಮಗ 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 ರೀ ನೀವಾ? ಕನಕ ನೀನು ಇಲ್ಲೇನು ಮಾಡ್ತಿದ್ಯಾ? ಯಾರೋ ಕನಕ ಅಂತ ಕೂಗ್ದಾಗಾಯ್ತು ರೀ. ಹೌದಾ? ಮತ್ತು ನನಗೆ ಏನೂ ಕೇಳಿಸ್ಲಿಲ್ವಲ್ಲ? ಇಲ್ಲ, ನಿಜವಾಗ್ಲೂ ಯಾರೋ ಕೂಗ್ದಾಗಾಯ್ತು. ಸರಿ ಬಾ ಒಳಗೆ. ಕನಕ ಏನಿದಲ್ಲ? ರೀ ಕನಕ ಅಂತ ಯಾರೋ ಕೂಗ್ತಿದ್ರು. ಆದ್ರೆ ಅಲ್ಲಿ ಯಾರು ಇಲ್ವಲ್ಲ ಕನಕ. ಕನಕ ಅಂತ ಕೂಗಿದ್ ನಿಜ. ನಿಮಗ್ ನಿದ್ದೆ ಬಂದಿತ್ತಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ನಿನ್ಗೆ ಆ ಥರ ಏನಾದರೂ ಶಬ್ದ ಬಂದರೆ ನೀನು ಒಬ್ಬೊಬ್ಬಳೆ ಯಾಕೆ ಎದ್ದು ಹೋಗ್ತೀಯಾ? ನನ್ನನ್ನು ಎಪ್ಸು. ನೋಡು, ರಾತ್ರಿ ಹೊತ್ತು ನೀನು ಈ ಥರ ಎದ್ದು ಹೋಗೋದು ಬೇಡ. ಮೊನ್ನೆ ರಾತ್ರಿ ಅತ್ತೆ ನೋಡಕ್ಕೆ ಹೋಗೋದಕ್ಕೆ ಆ ಪ್ರಿಯ ಮಾಟ ಮಂತ್ರ ಅಂತ ಇಲ್ಲಿದ್ದೆಲ್ಲ ಕತೆ ಕಟ್ಟಿದ್ಲು. ಸುಮ್ಮನೆ ಇಲ್ಲಿದ್ದ ಅನುಮಾನ ಯಾಕೆ? ನನಗೆ ಯಾಕೆ ಹೀಗಾಗ್ತಿದೆ ರೀ? ಕನಕ, ನೀನು ಬೆಳಗ್ಗೆ ನನಗೊಂದು ಪ್ರಶ್ನೆ ಕೇಳಿದೆ, ನೆನಪಿದೆಯಾ? ರೀ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ. ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಿಂಗೊಂದು ಸತ್ಯ ಹೇಳ. ಹೇಳಿ. ನನಗೆ ನಿನ್ನ ಮೇಲಿದ್ದ ನಂಬಿಕೆ ಹೊರಟೋಗಿದೆ. ರೀ ಏನ್ ಹೇಳ್ತಿದ್ದೀರಾ ನೀವು? ಹೌದು ಕನಕ, ನೀನು ಹೇಳ್ತಿರೋದು ಯಾವುದೋ ನಂಬಕ್ಕೆ ಆಗ್ತಿಲ್ಲ. ನಾನೇ ಅಂತಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ನಿನ್ನ ನಡವಳಿಕೆ ನೋಡಿದ್ರೆ ಹೀಗೆ ಅನಿಸ್ತಿತ್ತು. ಅಂದ್ರೆ ನೀವು ನನಗೆ ಹುಚ್ಚಿ ಪಟ್ಟ ಕಟ್ಬಿಟ್ರ? ಛೇ, ಯಾಕಾಗ ಅನ್ಕೋತೀಯ? ಇದನ್ನು ವಾಸಿ ಮಾಡೋಕ್ಕಾಗದಿರೋ ಕಾಯಿಲೆನಾ? ನೋಡು, ನನ್ನ ಮಾತು ಕೇಳು, ಡಾಕ್ಟರ್ ಹತ್ರ ಹೋಗೋಣ. ನನಗೋಸ್ಕರನಾದರೂ ನೀನು ಡಾಕ್ಟರ್ ಜೊತೆ ಕೋಆಪ್ರೇಟ್ ಮಾಡಲೇಬೇಕು, ಸರಿನಾ?